ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಮೋಹಿನಿ ಅವತಾರದಲ್ಲಿ ಕಂಗೊಳಿಸಿದ ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಯ ದರ್ಶನವು ಭಕ್ತರನ್ನು ಭಾವಪರವಶಗೊಳಿಸಿತು. ತಿರುಪತಿ ಬಳಿಯ ಶ್ರೀನಿವಾಸ ಮಂಗಾಪುರಂನಲ್ಲಿರುವ ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ವಾರ್ಷಿಕ ಬ್ರಹ್ಮೋತ್ಸವಗಳು ನಡೆಯುತ್ತಿವೆ. ಉತ್ಸವದ 5ನೇ ದಿನವಾದ ಗುರುವಾರ ಬೆಳಗ್ಗೆ ಪಲ್ಲಕ್ಕಿ ಉತ್ಸವವು ನಡೆಯಿತು. ಅರ್ಚಕರು ಭಗವಂತನ ಉತ್ಸವ ಮೂರ್ತಿಯನ್ನು ಚಿನ್ನದ ಆಭರಣಗಳು, ಪಟ್ಟು ಪೀತಾಂಬರಗಳು ಮತ್ತು ಸುಗಂಧ ದ್ರವ್ಯಗಳಿಂದ ಅಲಂಕರಿಸಿ ವಾಹನ ಮಂಟಪದಲ್ಲಿರುವ ಪಲ್ಲಕ್ಕಿಯ ಮೇಲೆ ಆಸೀನಗೊಳಿಸಿದರು. ವಿಶೇಷ ಪೂಜೆಗಳ ಸಮಯದಲ್ಲಿ ಭಗವಂತನಿಗೆ ಕಾಣಿಕೆಗಳು ಮತ್ತು ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ನಂತರ ಗಜರಾಜರು ಮುಂದೆ ನಡೆಯುತ್ತಿದ್ದಂತೆ ಭಕ್ತರ ಭಜನೆ ಮತ್ತು ಕೋಲಾಟ ಪ್ರದರ್ಶನಗಳ ನಡುವೆ ಭಗವಂತನ ಪಲ್ಲಕ್ಕಿ ಉತ್ಸವವು ದೇವಾಲಯದ ಮಾಡಬೀದಿಗಳಲ್ಲಿ ವಿಶೇಷ ರೀತಿಯಲ್ಲಿ ಜರುಗಿತು. ಬ್ರಹ್ಮೋತ್ಸವಗಳ ಭಾಗವಾಗಿ ಬುಧವಾರ ಸಂಜೆ ಓಂಜಲ್ ಸೇವೆ ಮತ್ತು ಸರ್ವಭೂಪಾಲ ವಾಹನ ಸೇವೆಯು ನಡೆಯಿತು. ಸ್ವಾಮಿ ಅಮ್ಮನವರನ್ನು ಪಟ್ಟು ಪೀತಾಂಬರ, ವಿವಿಧ ಪುಷ್ಪಮಾಲೆ, ಆಭರಣಗಳಿಂದ ಅಲಂಕರಿಸಿದ ಅರ್ಚಕರು ವಾಹನ ಮಂಟಪದಲ್ಲಿರುವ ಸರ್ವಭೂಪಾಲ ವಾಹನದ ಮೇಲೆ ಸ್ವಾಮಿ ಅಮ್ಮನವರನ್ನು ಆಸೀನಗೊಳಿಸಿದರು. ಬಳಿಕ ವಿಶೇಷ ಪೂಜೆ, ನೈವೇದ್ಯ, ಕರ್ಪೂರ ದಾರತಿ ಸಲ್ಲಿಸಲಾಯಿತು. ನಂತರ ಭಾಜಾ ಭಜಂತ್ರಿ, ಭಕ್ತರ ಗೋವಿಂದ ನಾಮ ಸ್ಮರಣೆಯ ನಡುವೆ ಕಲ್ಯಾಣ ವೆಂಕಟೇಶ್ವರನ ಸರ್ವಭೂಪಾಲ ವಾಹನ ಸೇವೆಯು ದೇವಸ್ಥಾನದ ಮಾಡಬೀದಿಗಳಲ್ಲಿ ಸಾಗಿತು. ಉಡುಪಿಯ ಕೊಡವೂರು ಕಲ್ಮಾಡಿ ಶ್ರೀ ಭಗವತಿಯ ಸನ್ನಿಧಾನದಲ್ಲಿ ಮಾರಿ ಪೂಜೆಯು ನಡೆಯಿತು.
ಇದರ ಅಂಗವಾಗಿ ಭಗವತಿಯ ಸನ್ನಿಧಾನವನ್ನು ವಿಶೇಷವಾಗಿ ವಿದ್ಯುತ್ ದೀಪಗಳಿಂದ ಮತ್ತು ಹೂಗಳಿಂದ ಅಲಂಕಾರ ಮಾಡಲಾಗಿತ್ತು. ಭಗವತಿ ದೇವಿಗೆ ವಿಶೇಷ ಚಿನ್ನ ಮತ್ತು ಬೆಳ್ಳಿಯ ಆಭರಣಗಳಿಂದ ಹಾಗೂ ಹೂವುಗಳಿಂದ ವಿಶೇಷವಾಗಿ ಅಲಂಕರಿಸಿ ಮಹಾಪೂಜೆಯನ್ನು ನೆರವೇರಿಸಲಾಯಿತು. ಮಹಾಪೂಜೆಯ ನಂತರ ದರ್ಶನ ಸೇವೆಯು ನಡೆಯಿತು. ಅಧಿಕ ಸಂಖ್ಯೆಯಲ್ಲಿ ಭಕ್ತರು ದೇವಿಯ ದರ್ಶನ ಪಡೆದು ಪಾವನರಾದರು. ತಿರುಪತಿ ನಗರದ ಕಪಿಲತೀರ್ಥ ಕಾಮಾಕ್ಷಿ ಸಮೇತ ಶ್ರೀ ಕಪಿಲೇಶ್ವರ ಸ್ವಾಮಿಯ ದೇವಸ್ಥಾನದಲ್ಲಿ ವಾರ್ಷಿಕ ಬ್ರಹ್ಮೋತ್ಸವಗಳು ಅದ್ದೂರಿಯಾಗಿ ನಡೆಯುತ್ತಿವೆ. ಹಬ್ಬದ ಅಂಗವಾಗಿ ಗುರುವಾರ ಬೆಳಗ್ಗೆ ತಿರುಚ್ಚಿ ಉತ್ಸವ ಮತ್ತು ಸ್ನಪನ ತಿರುಮಂಜನ ನಡೆಯಿತು. ಶ್ರೀ ಕಪಿಲೇಶ್ವರ ಸ್ವಾಮಿಯನ್ನು ಚಿನ್ನದ ಆಭರಣಗಳು ಮತ್ತು ಪರಿಮಳಯುಕ್ತ ಹೂಮಾಲೆಗಳಿಂದ ಶ್ರೀ ಕಾಮಾಕ್ಷಿ ಸಮೇತ ಕಪಿಲೇಶ್ವರ ಸ್ವಾಮಿಯನ್ನು ಸುಂದರವಾಗಿ ಅಲಂಕರಿಸಿ ತಿರುಚಿಯಲ್ಲಿ ಪ್ರತಿಷ್ಠಾಪಿಸಿದರು. ನಂತರ ಆದಿ ದಂಪತಿಗಳ ಮೆರವಣಿಗೆಯು ತಿರುನಗರಿಯ ಮಾಡಬೀದಿಗಳಲ್ಲಿ ವೈಭವವಾಗಿ ನಡೆಯಿತು. ಚಂಡೇವಾದ್ಯ, ಕೋಲಾಟಗಳು ಮತ್ತು ಕಲಾ ಪ್ರದರ್ಶನಗಳ ನಡುವೆ ಭಗವಂತ ಮತ್ತು ದೇವಿಯ ವಾಹನ ಸೇವೆಯನ್ನು ವೀಕ್ಷಿಸಿದ ತಿರುನಗರಿಯ ಜನರು ಕೃತಾರ್ಥರಾದರು. ಬ್ರಹ್ಮೋತ್ಸವದ ಅಂಗವಾಗಿ ಶ್ರೀ ಕಪಿಲೇಶ್ವರ ಸ್ವಾಮಿಗೆ ಸ್ನಪನ ತಿರುಮಂಜನ ನೆರವೇರಿಸಲಾಯಿತು. ಓಂ ನಮಃ ಶಿವಾಯ ನಮಃ ಶಿವಾಯ ಹರ ಹರ ಶಂಕರ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ಹರ ಹರ ಶಂಕರ ನಮಃ ಶಿವಾಯ ಓಂ ನಮಃ ಶಿವಾಯ ನಮಃ ಶಿವಾಯ ಹರ ಹರ ಶಂಕರ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ಹರ ಹರ ಶಂಕರ ನಮಃ ಶಿವಾಯ ಶ್ರೀ ಸೋಮನಾಥ ಸೌರಾಷ್ಟ್ರವಾಸ ಸೋಮಸುಂದರ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ. ಶ್ರೀ ಕಪಿಲೇಶ್ವರ ಸ್ವಾಮಿಯ ಬ್ರಹ್ಮೋತ್ಸವದ 4ನೇ ದಿನವಾದ ಬುಧವಾರ ಸಂಜೆ ಶೇಷವಾಹನ ಸೇವೆಯು ಶಾಸ್ತ್ರಬದ್ಧವಾಗಿ ಆಚರಿಸಲಾಯಿತು. ಪರಿಮಳಯುಕ್ತ ಹೂವಿನ ಮಾಲೆಗಳ ದಿವ್ಯ ಅಲಂಕಾರದ ನಡುವೆ ಕಾಮಾಕ್ಷಿಯೊಂದಿಗೆ ಕಪಿಲೇಶ್ವರ ಸ್ವಾಮಿಯ ಉತ್ಸವ ಮೂರ್ತಿಗಳನ್ನು ಶೇಷವಾಹನದಲ್ಲಿ ಹೊತ್ತು ತಿರುಪತಿಯ ಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಯಿತು. ನಮಃ ಶಿವಾಯ ನಮಃ ಶಿವಾಯ ಓಂ ನಮಃ ಶಿವಾಯ 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 ನಮಃ ಶಿವಾಯ ನಮಃ ಶಿವಾಯ ಓಂ ನಮಃ ಶಿವಾಯ
ಆಂಧ್ರಪ್ರದೇಶದ ಕರ್ನೂಲ್ ಜಿಲ್ಲೆಯಲ್ಲಿರುವ ಪ್ರಸಿದ್ಧ ಶೈವ ಕ್ಷೇತ್ರ ಶ್ರೀಶೈಲ ಅಷ್ಟಾದಶ ಶಕ್ತಿ ಪೀಠಗಳಲ್ಲಿ ಒಂದಾದ ಹಾಗೂ ದ್ವಾದಶ ಜ್ಯೋತಿರ್ಲಿಂಗ ಕ್ಷೇತ್ರಗಳಲ್ಲಿ ಪ್ರಮುಖವಾದ ಶ್ರೀಶೈಲ ದೇವಸ್ಥಾನದಲ್ಲಿ ಮಹಾಶಿವರಾತ್ರಿ ಸಂದರ್ಭವಾಗಿ ಶ್ರೀ ಭ್ರಮರಾಂಭಾ ಸಮೇತ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಬ್ರಹ್ಮೋತ್ಸವವನ್ನು ನಿರ್ವಹಿಸಲಾಗುತ್ತಿದೆ. ಈ ಸಂದರ್ಭವಾಗಿ ತಿರುಮಲ ತಿರುಪತಿ ದೇವಸ್ಥಾನದ ವತಿಯಿಂದ ಶೇಷವಸ್ತ್ರ ಸಮರ್ಪಿಸುವುದು ವಾಡಿಕೆ. ಇದರ ಅಂಗವಾಗಿ ತಿರುಮಲದಿಂದ ಡೆಪ್ಯೂಟಿ ಇಒ ಲೋಕನಾಥಂ ರವರು ಶೇಷವಸ್ತ್ರವನ್ನು ಸಮರ್ಪಿಸಿದರು. ತಿರುಮಲ ತಿರುಪತಿ ದೇವಾಲಯದ ಅನುಬಂಧ ಆಲಯವಾದ ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಗೆ ಗುರುವಾರ ಗೋದಾದೇವಿ ಹಾರ ತಲುಪಿತು. ಸಂಧ್ಯಾ ವೇಳೆಯಲ್ಲಿ ಗರುಡ ವಾಹನ ಸೇವೆಯ ಸಮಯದಲ್ಲಿ ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಯು ಆಂಡಾಳ್ ಅಮ್ಮನವರ ಮಾಲೆಯಿಂದ ಅಲಂಕರಿಸಲ್ಪಟ್ಟು ಭಕ್ತರಿಗೆ ದಿವ್ಯ ದರ್ಶನ ನೀಡಿದರು. ಗುರುವಾರ ಬೆಳಗ್ಗೆ ತಿರುಪತಿಯ ದೊಡ್ಡಜೀಯರವರ ಆಶ್ರಯದಲ್ಲಿ ಶ್ರೀ ಗೋವಿಂದರಾಜಸ್ವಾಮಿ ದೇವಾಲಯದಿಂದ ಅಧಿಕಾರಿಗಳು ಮತ್ತು ಪುರೋಹಿತರು ಮಂಗಳವಾದ್ಯ ಹಾಗೂ ಕೋಲಾಟಗಳ ನಡುವೆ ತಿರುಪತಿಯಿಂದ ಶ್ರೀನಿವಾಸ ಮಂಗಾಪುರಕ್ಕೆ ಮೆರವಣಿಗೆ ನಡೆಸಿ ಆಂಡಾಳ್ ಹೂಮಾಲೆಯನ್ನು ದೇವಾಲಯಕ್ಕೆ ತಂದರು. ಶ್ರೀನಿವಾಸ ಮಂಗಾಪುರಂ ದೇವಸ್ಥಾನದಲ್ಲಿ ಟಿಟಿಡಿ ಜೆಇಒ ವಿ ವೀರಬ್ರಹ್ಮಂ, ಡೆಪ್ಯೂಟಿ ಇಒ ವರಲಕ್ಷ್ಮಿ ಹಾಗೂ ದೇವಸ್ಥಾನದ ಅರ್ಚಕರು ಗೋದಾದೇವಿ ಹೂಮಾಲೆಗಳನ್ನು ಅದ್ಧೂರಿಯಾಗಿ ಸ್ವಾಗತಿಸಿದರು.
ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಸೇರಿದೆ ನಿನ್ನ ವೆಂಕಟರನ್ನ, ಸೇರಿದೆ ನಿನ್ನ ವೆಂಕಟರನ್ನ, ಪಾಲಿಸು ಎನ್ನ ಅಪಾರ ಜನುಮ ದೈವವೆಂದು, ಸೇರಿದೆ ನಿನ್ನ ವೆಂಕಟರನ್ನ. ಶ್ರೀ ಶ್ರೀನಿವಾಸ ಕಲ್ಯಾಣೋತ್ಸವ ಪ್ರತಿದಿನ ಮಧ್ಯಾಹ್ನ 12 ಗಂಟೆಗೆ ತಿರುಮಲದಿಂದ ಪ್ರತ್ಯಕ್ಷ ಪ್ರಸಾರದಲ್ಲಿ ವೀಕ್ಷಿಸಿ. ನಿಮ್ಮ ನೆಚ್ಚಿನ ಶ್ರೀ ವೆಂಕಟೇಶ್ವರ ಭಕ್ತಿ ವಾಹಿನಿ 3 ಕನ್ನಡದಲ್ಲಿ ವೀಕ್ಷಿಸಿ, ಕೃತಾರ್ಥರಾಗಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಟಿಟಿಡಿ ಆಧ್ವರ್ಯದಲ್ಲಿರುವ ಎಲ್ಲ ಅನುಬಂಧ ಆಲಯಗಳಲ್ಲಿ ಅನ್ನಪ್ರಸಾದ ನೆರವೇರಬೇಕೆಂಬ ಸಂಕಲ್ಪವನ್ನು ಟಿಟಿಡಿ ಚೇರ್ಮನ್ ಹಾಗೂ ಇಒರವರು ನಿರ್ಧರಿಸಿದ್ದಾರೆ. ಈ ಪ್ರಯುಕ್ತ ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಪ್ರತಿದಿನ ಅನ್ನ ಸಂತರ್ಪಣೆ ಕಾರ್ಯಕ್ರಮವು ನೆರವೇರುತ್ತಿದೆ. ಸಪ್ತಗಿರಿ ವಾಸನನ್ನು ದರ್ಶಿಸಲು ಬರುವ ಭಕ್ತರು ಸ್ವಾಮಿಯನ್ನು ದರ್ಶಿಸಿ ಕಲ್ಯಾಣ ಚಕ್ರವರ್ತಿಯ ಪ್ರಸಾದವನ್ನು ಸ್ವೀಕರಿಸಿ ಶ್ರೀಮನ್ನಾರಾಯಣನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ಮದುವೆ, ವಾರ್ಷಿಕೋತ್ಸವ, ಷಷ್ಠಿಪೂರ್ತಿ, ಇನ್ನು ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸಲಿರುವ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನ ಪ್ರಸಾದವನ್ನು ನೆರವೇರಿಸಲು ಇಚ್ಛೆ ಇದ್ದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಯನ್ನು ಸಂಪರ್ಕಿಸಬೇಕಾಗಿ ವಿನಂತಿಸಲಾಗಿದೆ. ತಿರುಪತ್ತೂರು ಸಮೀಪದ ತಿಲೈನಗರದಲ್ಲಿರುವ ಶ್ರೀ ರಾಧಾಕೃಷ್ಣ ದೇವಸ್ಥಾನದಲ್ಲಿ ಮಹಾಕುಂಭಾಭಿಷೇಕ ಸಮಾರಂಭವು ಅದ್ಧೂರಿಯಾಗಿ ಜರುಗಿತು. ಇದರ ಅಂಗವಾಗಿ ಅರ್ಚಕರು ಯಾಗಶಾಲೆ ಪೂಜೆಗಳು ಮತ್ತು ವೇದ ಮಂತ್ರಗಳ ಪಠಣದೊಂದಿಗೆ ಪವಿತ್ರ ಕಾರ್ಯಕ್ರಮಗಳನ್ನು ನಿರ್ವಹಿಸಿದರು. ತರುವಾಯ ದೇವಾಲಯದಲ್ಲಿ ಶ್ರೀ ಕೃಷ್ಣ ಮತ್ತು ಶ್ರೀ ರಾಧಾದೇವಿಗೆ ಹಾಲು, ಮೊಸರು, ಜೇನುತುಪ್ಪ, ಪನ್ನೀರ್ ಸೇರಿದಂತೆ ವಿವಿಧ ಮಂಗಳ ದ್ರವ್ಯಗಳೊಂದಿಗೆ ವಿಶೇಷ ಅಭಿಷೇಕವನ್ನು ಮಾಡಲಾಯಿತು. ನಂತರ ಅಲಂಕಾರಿಕ ಆರತಿಯನ್ನು ಬೆಳಗಲಾಯಿತು. ಬಳಿಕ ಪವಿತ್ರ ಜಲವುಳ್ಳ ಕಳಸಗಳನ್ನು ಹೊತ್ತು ಗೋಪುರದ ಮೇಲ್ಭಾಗಕ್ಕೆ ಕರೆತರಲಾಯಿತು. ಗಂಗಾ ನದಿಯಿಂದ ತಂದ ಪವಿತ್ರ ಜಲವನ್ನು ವೇದ ಮಂತ್ರಗಳನ್ನು ಪಠಿಸುವ ಮೂಲಕ ಗೋಪುರದ ಕಳಸಗಳ ಮೇಲೆ ಸುರಿದು ಕುಂಭಾಭಿಷೇಕವನ್ನು ನಿರ್ವಹಿಸಿದರು. ನಂತರ ದೇವಾಲಯದಲ್ಲಿ ವಿಶೇಷ ಪೂಜೆಗಳು ಮತ್ತು ದೀಪಾರಾಧನೆಯನ್ನು ನೆರವೇರಿಸಲಾಯಿತು. ಈ ವೇಳೆ ಅಧಿಕ ಸಂಖ್ಯೆಯಲ್ಲಿ ಭಕ್ತಾದಿಗಳು ಪಾಲ್ಗೊಂಡು ಭಗವಂತನ ಕೃಪೆಗೆ ಪಾತ್ರರಾದರು.
ಚಿಕ್ಕಬಳ್ಳಾಪುರ ಜಿಲ್ಲೆ ಶ್ರೀ ಕ್ಷೇತ್ರ ಉದ್ಭವ ಯೋಗ ನರಸಿಂಹಸ್ವಾಮಿ ಗವಿಯಾಗ ಶಾಲೆಯಲ್ಲಿ ಹೋಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಗಣಪತಿ ಹೋಮ, ನವಗ್ರಹ ಹೋಮ, ಮೃತ್ಯುಂಜಯ ಹೋಮ, ಸುದರ್ಶನ ಹೋಮಗಳನ್ನು ನೆರವೇರಿಸಿ ಪೂರ್ಣಾಹುತಿಯನ್ನು ಸಮರ್ಪಿಸಲಾಯಿತು. ಬಳಿಕ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಪುರಾಣ ಪ್ರಸಿದ್ಧ ಕ್ಷೇತ್ರವಾದ ಆವಣಿ ಶ್ರೀ ರಾಮಲಿಂಗೇಶ್ವರ ಸ್ವಾಮಿಯ ದೇವಾಲಯದಲ್ಲಿ ಶಿವರಾತ್ರಿಯ ಬ್ರಹ್ಮೋತ್ಸವಗಳು ವೈಭವದಿಂದ ಪ್ರಾರಂಭವಾಯಿತು. ಇದರ ಅಂಗವಾಗಿ ಆಲಯದ ಗರ್ಭಗುಡಿಯಲ್ಲಿರುವ ರಾಮಲಿಂಗೇಶ್ವರ ಸ್ವಾಮಿಯನ್ನು ವಿಶೇಷವಾಗಿ ಅಲಂಕರಿಸಿ ಅಷ್ಟೋತ್ತರ ಪುಷ್ಪಾರ್ಚನಾದಿ ವಿವಿಧ ಪೂಜೆಗಳನ್ನು ಸಲ್ಲಿಸಿ ಮಂಗಳಾರತಿಯನ್ನು ಬೆಳಗಲಾಯಿತು. ತದನಂತರ ಆಲಯ ಆವರಣದಲ್ಲಿ ಸರ್ವಾಲಂಕೃತ ಗಣಪತಿಯ ಉತ್ಸವ ಮೂರ್ತಿಯನ್ನು ಆಸೀನಗೊಳಿಸಿ ಗಣಪತಿ ಪೂಜೆ, ಗಣಪತಿ ಹೋಮವನ್ನು ಆಚರಿಸಿ ಪೂರ್ಣಾಹುತಿಯನ್ನು ಸಮರ್ಪಿಸಲಾಯಿತು. ತರುವಾಯ ವಿಶೇಷ ಪೂಜೆಯನ್ನು ಸಲ್ಲಿಸಿ ಮಂಗಳಾರತಿಯನ್ನು ಬೆಳಗಲಾಯಿತು. ಅನೇಕ ಮಂದಿ ಭಕ್ತರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಧನ್ಯರಾದರು. ಉಡುಪಿಯ ಕೊಡಂಗಳ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನದಲ್ಲಿ ಮಹಾರಥೋತ್ಸವದ ಅಂಗವಾಗಿ ಪಲ್ಲಕ್ಕಿ ಉತ್ಸವವು ನಡೆಯಿತು. ಈ ಪ್ರಯುಕ್ತ ಬೆಳ್ಳಿ ಪಲ್ಲಕ್ಕಿಯಲ್ಲಿ ದೇವರನ್ನು ಆಸೀನಗೊಳಿಸಿ ಪಲ್ಲಕ್ಕಿ ಉತ್ಸವವನ್ನು ಮಾಡಲಾಯಿತು. ನಂತರ ಚಂದ್ರಮಂಡಲ ರಥೋತ್ಸವ ನಡೆಯಿತು. ಅಷ್ಟಾವಧಾನ ಸೇವೆಯೊಂದಿಗೆ ಓಲಗ ಮಂಟಪದಲ್ಲಿ ತೊಟ್ಟಿಲು ಪೂಜೆಯನ್ನು ನೆರವೇರಿಸಲಾಯಿತು.
ಬೆಂಗಳೂರಿನ ಈಸ್ಟ್ ಪಾರ್ಕ್ ರಸ್ತೆಯಲ್ಲಿರುವ ಶ್ರೀ ಮರಕಥಲಿಂಗೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆಗಳು ಜರುಗಿದವು. ಈ ನಿಮಿತ್ತ ಸ್ವಾಮಿಗೆ ವಿವಿಧ ಬಗೆಯ ಸುಗಂಧಭರಿತ ಪುಷ್ಪಮಾಲೆಗಳಿಂದ ಅಲಂಕಾರವನ್ನು ಮಾಡಿ ಮಂಗಳ ನೀರಾಜನವನ್ನು ಬೆಳಗಲಾಯಿತು. गंगाधर हर नमः शिवाय नमः शिवाय नमः शिवाय गंगाधर हर नमः शिवाय ओम नमः शिवाय नमः शिवाय गंगाधर हर नमः शिवाय नमः शिवाय नमः शिवाय गंगाधर हर नमः शिवाय. ವೇದಾಂತ ಶಿವರಾಮ ಶಾಸ್ತ್ರಿಗಳವರ ತತ್ವ ಪದಗಳಲ್ಲಿ ಒಂದಾದ ಭಜಿಸು ಬಿಡದೆ ಗುರುನಾಥನ ತತ್ವವನ್ನು ಎಸ್ವಿಬಿಸಿ ವಾಹಿನಿಯಲ್ಲಿ ಶಂಕರಾಶ್ರಮದ ತಂಡದವರೊಂದಿಗೆ ಭಜನಾ ಸತ್ಸಂಗವನ್ನು ನಡೆಸಿದ್ದು, ಈ ಕುರಿತು ಶಂಕರಾಶ್ರಮದ ಮುಖ್ಯಸ್ಥರಾದ ಶ್ರೀಮತಿ ಶ್ರೀ ವಿದ್ಯಾ ವಲ್ಲೀಶ್ರವರು ಎಸ್ವಿಬಿಸಿಯೊಂದಿಗೆ ಮಾತನಾಡಿದರು. ಶ್ರೀ ಗುರುಭ್ಯೋ ನಮಃ. ವೇದಾಂತ ಶಿವರಾಮ ಶಾಸ್ತ್ರಿಗಳು 19ನೇ ಶತಮಾನದ ಕೊನೆಯ ಭಾಗದಲ್ಲಿ ಬಾಳು ಬದುಕಿದವರು. ಮೈಸೂರಿನ ಆಸ್ಥಾನ ವಿದ್ವಾಂಸರಾಗಿದ್ದರು. ಆಸ್ಥಾನ ವಿದ್ವಾಂಸ ಪದವಿಯನ್ನು ತ್ಯಜಿಸಿ ತಮ್ಮ ಮುಂದಿನ ದಿನಗಳಲ್ಲಿ ಅವಧೂತರಂತೆ ನಡೆದುಕೊಂಡರು. ತತ್ವಜ್ಞಾನಿಗಳಾದ ಶಾಸ್ತ್ರಿಗಳು ವೇದಾಂತದ ಸಾರವನ್ನು ಎಂಥ ಮುಗ್ಧರಿಗೂ ತಿಳಿಯುವಂತೆ ತತ್ವಪದಗಳನ್ನು ರಚಿಸಿದ್ದಾರೆ. ಅವರಿಂದ ಸ್ಫೂರ್ತಿ ಮತ್ತು ಜ್ಞಾನವನ್ನು ಪಡೆದವರ ಸಂಖ್ಯೆ ಅಪಾರ. ಮೈಸೂರು ಮತ್ತು ಮಂಡ್ಯ ಜಿಲ್ಲೆಗಳ ಹಳ್ಳಿಗಳಲ್ಲಿ ಸಾಮಾನ್ಯ ಜನರು ಇಂದಿಗೂ ಅವರ ತತ್ವಪದಗಳನ್ನು ಅಧ್ಯಾತ್ಮ ಸಾಧನೆಯ ಮಾರ್ಗದಲ್ಲಿ ತೊಡಗಿಕೊಂಡಿದ್ದಾರೆ. ಬೆಂಗಳೂರಿನ ವೇದಾಂತ ಸುಬ್ಬಯ್ಯನವರು ತಮ್ಮ ವೇದಾಂತ ಸಾಧನೆಯಲ್ಲಿ ಬಹಳಷ್ಟು ಮಟ್ಟಿಗೆ ಇವರ ತತ್ವಪದಗಳನ್ನು ಅಳವಡಿಸಿಕೊಂಡಿದ್ದಾರೆ. ಅವರು 1929ನೇ ಇಸವೆಯಲ್ಲಿ ಆಗಿನ ದಕ್ಷಿಣಾಮ್ನಾಯ ಶ್ರೀ ಶೃಂಗೇರಿ ಶಾರದಾ ಪೀಠಾಧೀಶ್ವರರಾದ ಶ್ರೀ ಶ್ರೀ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳ ಆದೇಶದ ಮೇರೆಗೆ ಶ್ರೀ ಶಂಕರ ಜಯಂತಿ ಸಪ್ತಾಹವನ್ನು ಪ್ರಾರಂಭಿಸಿದರು. 97 ವರ್ಷಗಳಿಂದ ಅವರು ಹಾಗೂ ಅವರ ಪುತ್ರರು ಮೊಮ್ಮಕ್ಕಳು ಇದನ್ನು ಮುಂದುವರಿಸಿಕೊಂಡು ಬಂದಿದ್ದಾರೆ. ಭಕ್ತರೆಲ್ಲರಿಗೂ ವೇದಾಂತ ತತ್ವವನ್ನು ಮನನ ಮಾಡಿಕೊಂಡು ಹಾಡಲು ಸುಲಭವಾಗುವಂತೆ ಸುಬ್ಬಯ್ಯನವರು ಹಾಗೂ ಅವರ ಪುತ್ರರಾದ ಶ್ರೀ ಗೀತಾ ಪ್ರಭುಗಳು ಬಹಳ ಭಕ್ತಿಭರಿತ ರಾಗ ಸಂಯೋಜನೆಯನ್ನು ಮಾಡಿದ್ದಾರೆ. ಆಗಿನಿಂದ ಪ್ರಾರಂಭವಾಗಿ ಇಂದಿಗೂ ಸಹ ನೂರಾರು ಜನ ಭಕ್ತಾದಿಗಳು ಈ ತತ್ವಪದಗಳನ್ನು ಹಾಡಿಕೊಳ್ಳುವುದರಲ್ಲಿ ರೂಢಿಯಲ್ಲಿಟ್ಟುಕೊಂಡಿದ್ದಾರೆ. ವೇದಾಂತ ಸುಬ್ಬಯ್ಯನವರ ನಂತರ ಬ್ರಹ್ಮೀಭೂತರಾದ ಪರಮಪೂಜ್ಯ ಶ್ರೀ ಶ್ರೀ ಪರಮಾನಂದ ಭಾರತಿ ಸ್ವಾಮಿಗಳವರು ಹಾಗೂ ವೇದಾಂತ ಸುಬ್ಬಯ್ಯನವರ ಪುತ್ರರಾದ ಶ್ರೀ ಗೀತಾ ಪ್ರಭುಗಳು ವೇದಾಂತ ಶಿವರಾಮ ಶಾಸ್ತ್ರಿಗಳ ತತ್ವಪದಗಳನ್ನು ಆಧರಿಸಿಕೊಂಡು ದೇಶಾದ್ಯಂತ ಶಾಂಕರ ಸಿದ್ಧಾಂತ ಪ್ರಚಾರಕ್ಕಾಗಿ ಇಂದಿಗೂ ಶ್ರಮವಹಿಸುತ್ತಿದ್ದಾರೆ. ವೇದಾಂತ ಶಿವರಾಮ ಶಾಸ್ತ್ರಿಗಳ ತತ್ವಪದಗಳಲ್ಲಿ ಕೆಲವನ್ನು ನಾವು ಈಗ ಪ್ರಸ್ತುತಪಡಿಸಲಿದ್ದೇವೆ. ಭಜಿಸು ಬಿಡದೆ ಗುರುನಾಥನ ನೀ ತ್ಯಜಿಸಲು ಎರಡೆಂಬ ಮಾತನ ನೀ ಭಜಿಸು ಬಿಡದೆ ಗುರುನಾಥನ ನೀ ತ್ಯಜಿಸಲು ಎರಡೆಂಬ ಮಾತನ ನೀ ಭಜಿಸು ಬಿಡದೆ ಗುರುನಾಥನ. ಹಿಂದು ಮುಂದು ಕಾಣದೆಮ್ಮ ಬಂಧನವ ಬಿಡಿಸಿ ನಿತ್ಯಾನಂದವ ತೋರಿದ ನಿಜದಾತನ. ಹಿಂದು ಮುಂದು ಕಾಣದೆಮ್ಮ ಬಂಧನವ ಬಿಡಿಸಿ ನಿತ್ಯಾನಂದವ ತೋರಿದ ನಿಜದಾತನ ನೀ ಭಜಿಸು ಬಿಡದೆ ಗುರುನಾಥನ ನೀ ತ್ಯಜಿಸಲು ಎರಡೆಂಬ ಮಾತನ ನೀ ಭಜಿಸು ಬಿಡದೆ ಗುರುನಾಥನ.
ನಿಜವನರಿಯದಿರಲು ಪುಟ್ಟಿ ಅಜನ ಸೃಷ್ಟಿಯಿಂದ ಬಂದ ರುಜಯ ಕೇಳಿಸಿದ ಪರಮಾತ್ಮನ ನೀ ಭಜಿಸು ಬಿಡದೆ ಗುರುನಾಥನ ನೀ ತ್ಯಜಿಸಲು ಎರಡೆಂಬ ಮಾತನ ನೀ ಭಜಿಸು ಬಿಡದೆ ಗುರುನಾಥನ. ಅಲ್ಲಿ ಇಲ್ಲಿ ಎಂಬೋ ಸೊಲ್ಲ ಸುಳ್ಳು ಮಾಡಿ ಪುಣ್ಯ ಪಾಪವಿಲ್ಲದಂತೆ ಗೈದ ಮಾಯ ತೀತನ. ಅಲ್ಲಿ ಇಲ್ಲಿ ಎಂಬೋ ಸೊಲ್ಲ ಸುಳ್ಳು ಮಾಡಿ ಪುಣ್ಯ ಪಾಪವಿಲ್ಲದಂತೆ ಗೈದ ಮಾಯ ತೀತನ ನೀ ಭಜಿಸು ಬಿಡದೆ ಗುರುನಾಥನ ನೀ ತ್ಯಜಿಸಲು ಎರಡೆಂಬ ಮಾತನ ನೀ ಭಜಿಸು ಬಿಡದೆ ಗುರುನಾಥನ. ತೋರಿ ಕೆಡುವ ದೃಶ್ಯವನ್ನು ಮೀರಲಿಚ್ಛೆಯುಳ್ಳ ಅಧಿಕಾರಿ ಪುಣ್ಯ ಪುರುಷ ಪಾರಿಜಾತನ. ತೋರಿ ಕೆಡುವ ದೃಶ್ಯವನ್ನು ಮೀರಲಿಚ್ಛೆಯುಳ್ಳ ಅಧಿಕಾರಿ ಪುಣ್ಯ ಪುರುಷ ಪಾರಿಜಾತನ ನೀ ಭಜಿಸು ಬಿಡದೆ ಗುರುನಾಥನ ನೀ ತ್ಯಜಿಸಲು ಎರಡೆಂಬ ಮಾತನ ನೀ ಭಜಿಸು ಬಿಡದೆ ಗುರುನಾಥನ. ಶಂಕೆಯನ್ನು ಹರಿಸಿ ಗುರು ಶಂಕರಾರ್ಯ ನೆನೆಸಿ ಜನ್ಮ ಸಂಕಟವ ಕೆಡಿಸಿದ ಮಡಾತ್ಮನ. ಶಂಕೆಯನ್ನು ಹರಿಸಿ ಗುರು ಶಂಕರಾರ್ಯ ನೆನೆಸಿ ಜನ್ಮ ಸಂಕಟವ ಕೆಡಿಸಿದ ಮಡಾತ್ಮನ ನೀ ಭಜಿಸು ಬಿಡದೆ ಗುರುನಾಥನ ನೀ ತ್ಯಜಿಸಲು ಎರಡೆಂಬ ಮಾತನ ನೀ ಭಜಿಸು ಬಿಡದೆ ಗುರುನಾಥನ ನೀ ಭಜಿಸು ಬಿಡದೆ ಗುರುನಾಥನ ನೀ ಭಜಿಸು ಬಿಡದೆ ಗುರುನಾಥನ. ನಿಮ್ಮಲ್ಲಿ ಯಾರಿಗಾದರೂ ಈ ತತ್ವಪದಗಳನ್ನು ಕಲಿತುಕೊಳ್ಳುವ ಆಸಕ್ತಿ ಇದ್ದಲ್ಲಿ ಶಂಕರಾಶ್ರಮವನ್ನು ಸಂಪರ್ಕಿಸಬಹುದು. ಹರಿ ಓಂ. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಸಹಸ್ರ ದೀಪಾಲಂಕರಣ ಸೇವೆ ತಿರುಮಲದಿಂದ ನೇರ ಪ್ರಸಾರ ಪ್ರತಿದಿನ ಸಂಜೆ 4:50ಕ್ಕೆ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3ರಲ್ಲಿ ವೀಕ್ಷಿಸಿ ಶ್ರೀನಿವಾಸನ ಕೃಪೆಗೆ ಪಾತ್ರರಾಗಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ನೋಟ. ಉಡುಪಿಯ ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ಕಲಾಶ್ರೀ ನೃತ್ಯ ಬಳಗ ಮಂಗಳೂರು ಇವರಿಂದ ಭಾರತನಾಟ್ಯ ಕಾರ್ಯಕ್ರಮ ನಡೆಯಿತು. ಬ್ರಹ್ಮಮೊಕಟೇ ಪರಬ್ರಹ್ಮಮೊಕಟೇ ತಂದನಾನಾಹಿ ತಂದನಾನಾ ಪುರೇ ತಂದನಾನಾ ಭಳ ತಂದನಾನಾ ಭಳ ತಂದನಾನ ಭಳ ತಂದನಾನ ತಂದನಾನ ಭಳ ತಂದನಾನ.
ತಂದನಾನಾಹಿ ತಂದನಾನಾಪುರೇ ತಂದನಾನ ಭಳ ತಂದನಾನ ಭಳ ತಂದನಾನ ಓ ಭಳ ತಂದನಾನ ತಂದನಾನಾಹಿ ತಂದನಾನಾಪುರೇ ತಂದನಾನ ಭಳ ತಂದನಾನ ಭಳ ತಂದನಾನ ಓ ಭಳ ತಂದನಾನ ಬ್ರಹ್ಮಮೊಕ್ಕಟೇ ಪರಬ್ರಹ್ಮಮೊಕ್ಕಟೇ 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 ಬ್ರಹ್ಮಮೊಕ್ಕಟೇ ಪರಬ್ರಹ್ಮಮೊಕ್ಕಟೇ 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 ತಂದನಾನಾಹಿ ತಂದನಾನಾಪುರೇ ತಂದನಾನ ಭಳ ತಂದನಾನ ಭಳ ತಂದನಾನ ಓ ಭಳ ತಂದನಾನ కందువగు హీనాధికములిందు లేవు కందువగు హీనాధికములిందు లేవు ఆధికములిందు లేవు ఆధికములిందు లేవు అందరికి శ్రీహరే అంతరాత్మ హరే అంతరాత్మ శ్రీహరే అంతరాత్మ కందువగు హీనాధికములిందు లేవు అందరికి శ్రీహరే అంతరాత్మ. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.